ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ಆರಾಮವಾಗಿದ್ದೇನೆ, ನೀವು ಆರಾಮಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಬೋಟ್ ನೆಕ್ ಬ್ಲೌಸು. ಲೆಂತ್ ಬಂದು 12.5 ಇದೆ. ನಾನು ರೆಡಿ ಬಂದು 12 2 ಗೆರೆ ಇದೆ ಅಳತೆ ಬ್ಲೌಸು. ಅಳತೆ 13 2 ಗೆರೆ ತೊಗೊಂಡಿನಿ. ಹಿಂಭಾಗ ಮುಂಭಾಗ ಸೇಮು 13 ಇಂಚು 2 ಗೆರೆ. ಕೊರಳಿನ ಅಗಲ 3 ಇಂಚು 3.5 ತೊಗೊಳ್ಳೋಣ. ಬಹಳ ಬಡಕಿದಾರಲ್ಲ, ಹಾಗಾಗಿ ಅಷ್ಟೇ ತೊಗೋತೀನಿ. ಇದು 4 ಇಂಚು ಬೋಟ್ ನೆಕ್ಕಿಂದು. ಬ್ಯಾಕು ಫ್ರಂಟು ಸೇಮು ಅಂದರೆ 3.5 ತೊಗೋತಿದ್ವಿ, ಬಟ್ ಭಾಳ ಕುತ್ತಿಗೆಗೆ ಬರುತ್ತಲ್ಲ, ಹಾಗಾಗಿ 3.5 4 ಇಂಚೆ ತೊಗೋಬೇಕು, ಅಂದ್ರೆ ನೀಟ್ ಬರುತ್ತೆ. ಭಾಳ ಕುತ್ತಿಗೂ ಅಲ್ಲ, ಭಾಳ ಕೆಳಕ್ಕೂ ಅಲ್ಲ, ಕರೆಕ್ಟಾಗಿ ಬರುತ್ತೆ. ಮೀಡಿಯಮ್ 4 ಇಂಚು ತೊಗೊಂಡ್ರೆ. ಇದ್ರ ಬಗಲಿನ ಉದ್ದ ಬಂದು 6 ಇಂಚು. ಭಾಳ ಗಿಡ್ಡಿದ್ದಾರೆ, ಹಾಗಾಗಿ ಅಂದರೆ 7 ಬರ್ಬೋದು. ಬಟ್ 7 ಕೊಟ್ರೆ ಉದ್ದ ಆಗುತ್ತೆ. ಆರು ಇಂಚು. ಭಾಳ ಬಡಗಕ್ಕೆ ಗಿಡ್ಡಕ್ಕೆ ಇದ್ದಾರಲ್ಲ, ಹಂಗಾಗಿ ಅಷ್ಟೇ ಕೊಡೋಣ. ಸೇಮು ಇದು 1 ಇಂಚಿದ್ದು, ಎರಡು ಕಡೆ ಸೇಮ್ ಬರುತ್ತೆ. ನೆಕ್ ಒಂದು ಬೋಟ್ ನೆಕ್ಕು ರೌಂಡ್ ಆಗುತ್ತೆ. ಅದಕ್ಕೆ ಈ ಥರ ತೊಗೊಂಡ್ರೆ ಮೇಲಿನ ಗೆರೆ ಬೋಟ್ ನೆಕ್ಕು. ಇದು ಫ್ರಿನ್ಸ್ ಕಟ್ಟು ಮುಂಭಾಗ 3.5 4 ಇಂಚಿಗೆ. ಇದು 4. ಒಂದು ಇಂಚು 2 ಗೆರೆ ತೊಗೋಬೋದು. ಒಂದು ಸ್ವಲ್ಪ ಹಿಂಗೆ ಕೈ ಇದು ಮಾಡ್ಕೋಬೋದು. ಇದು ಬ್ಯಾಕ್ ಸೈಡು. ಬ್ಯಾಕ್ ಸೈಡ್ ಬಂದು ರೆಡಿ ಬಂದು ನೆಕ್ 9 ಐತೆ ರೆಡಿ. ಅಳತೆ ಉದ್ದ 9.5 ತೊಗೋಬೇಕು. ಒಂಬತ್ತಿದ್ರೆ 9.5 ನೆಕ್ಕಿನ ಉದ್ದ. ಇದಕ್ಕೆ ಪಾಟ್ ನೆಕ್ ಇಟ್ಕೋಣ. ಕಟ್ಟಿಂಗ್ ಮಾಡಿ ಮದುವೆಗೆ ಹೋಗ್ತೀವಿ, ಅರ್ಜೆಂಟಾಗಿ ಹೊಲಕ್ಕೆ ಕೊಡ್ರಿ ಅಂದಿದ್ದಾರಲ್ಲ, ಹೀಗಾಗಿ ನೋಡಿ ಮತ್ತೆ ಕೊಡ್ತೀನಿ ಅಂದಾರ. ನೋಡೋಣ ಫ್ರೆಂಡ್, ಫಸ್ಟ್ ಟೈಮ್ ಅನ್ನ ನೋಡ್ಕೊಡ್ತೀವಿ ಅಂತಂದು ಕೊಡತ್ತಾರ. ಇದನ್ನು ಇದು ಹಿಂದೆ ಪಾಟ್ ನೆಕ್ಕಿದ್ದು ಭಾಳ ಡೀಪ್ ಬೇಡ ಅಂದಾರ. 2.5 ತೊಗೋತೀನಿ. ಭಾಳ ಬಡಕದಾರಲ್ಲ, ಹಂಗಾಗಿ ಈ ಥರನೂ ತೊಗೋಬೋದು. ಪಾಟ್ ನೆಕ್ಕನ್ನ ಮಾಡ್ಕೋಬೋದು.
ಭಾಳ ಡೀಪ್ ಆದರೆ ಇಂತೆಲೆ ಬಗಲಾಗ ಹೋಗ್ತೈತೆ ಅಂತೇಳಿ ಬೇಡ ಅಂತಾರೆ. ಹಾಗಾಗಿ ನಾನು ನೋಡಿ ಕಡಿಮೆನೇ ತೊಗೋಬೇಕು. ಡೋರಿ ಇಡ್ತೀನಿ, ಹಾಗಾಗಿ ಅಷ್ಟೇ ಕಟ್ ಮಾಡ್ಕೊತೀನಿ. ಇದನ್ನು ಸ್ಟ್ರೈಟ ಕಟ್ಟಿಂಗ್ ಅಷ್ಟೇ ಮಾಡಿಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ನು ಇಟ್ಕೋಬೋದು. ಈ ಥರ ಇದು ಸೀರೆ ಬ್ಲೌಸು. ಸೀರೆ ಬಂದು ಪಿಂಕ್ ಇದೆ, ಸಾಡಿ ಗ್ರೀನು, ಬ್ಲೌಸ್ ಗ್ರೀನು, ಸಾಡಿ ಬಂದು ಪಿಂಕ್ ಇದೆ. ಹಾಗಾಗಿ ಇದನ್ನು ಬೋಟ್ ನೆಕ್ ಹೊಲಿದು, ಬೋಟ್ ನೆಕ್ಕಿಗೆ ಪಿಂಕ್, ಬಟ್ ಫ್ಲವರ್ ಇದೆಯಲ್ಲ ಆ ಥರದ್ದು ನೋಡಿ ಇದು ಮಾಡಬೇಕಂತ. ಸೀದಾ ಉಲ್ಟಾ ಸರಿ ಹೋಗಲ್ಲಲ್ವ, ಅದಕ್ಕೆ ನಾನು ಹೂವು ಸೀದಾ ಇದ್ದಿದ್ದು ತೊಗೊಳತ್ತೀನಿ. ನಂತರ ಏನೋ ಕಚ್ಚಿ ಇತ್ತಲ್ಲ, ಪಾಯಿಂಟ್ ನೋಡತ್ತೀನಿ ಅಷ್ಟೇ. ಓಕೆ ಫ್ರೆಂಡ್, ಇಷ್ಟಿದೆ. ಮೇನ್ ಫ್ಯಾಬ್ರಿಕ್ಕು, ಇದು ಮೇಲಿಂದು ಲೈನಿಂಗು. ಲೈನಿಂಗ್ ಮೇಲೆ ಎಲ್ಲ ಮಾರ್ಕ್ ಹಾಕಿದ್ದೀನಿ. ಅವ್ರದ್ದು ರೆಡಿ ಬಂದು ಫಿಟ್ಟಿಂಗದು ಬರೀ 7.5 ಇದೆ. ಹಾಗಾಗಿ ನಾನು ಎಲ್ಲ ಟಕ್ಸ್ ಅದು ಹಾಕಿ ಫಿಟ್ಟಿಂಗ್ ಇಟ್ಕೊಳ್ಳೋವಾಗ ಮಾರ್ಕ್ ಮಾಡ್ಕೊಡ್ತೀನಿ. ಮಾರ್ಕ್ ಹಾಕಿಲ್ಲ, ಎಲ್ಲ ರೆಡಿ ಬಂದೆ 7.5 ಐತೆ ಅವ್ರದ್ದು. ಎದೆ ಸುತ್ತೈತೆ ಇಷ್ಟೇ, 9.5 ಎದೆ ಸುತ್ತೈತೆ. ಬಟ್ಟೆ ತೊಗೊಂಡ್ಬಿಟ್ಟು ಲೆಂತು, ಫ್ರಂಟು, ಬ್ಯಾಕ್ ಸೈಡು ಎರಡು ಕಟ್ ಮಾಡ್ಕೋಬೇಕು. ಈಗ ಫ್ರಂಟ್ ಕೆಳಗಡೆಯಿಂದ ಸ್ಟ್ರೇಟ ಇಷ್ಟಿದೆ. ಸೀದಾ ಬಟ್ಟೆ ತೊಗೊಂಡಿವಲ್ಲ, ಇದು ನೆಕ್. ಕಚ್ಚಾಕಿ ಹೊಲಿಸ್ಕೊಳ್ಳೋಕ್ಕೂ ಬೇಕಾಗತ್ತೆ. ಅದಕ್ಕೆ ಮೇಲಿನ ಗೆರೆ ತೊಗೊಂಡಿನಿ. ಇದವರು ಭಾಳ ಡೀಪ್ ಅದು ಬೇಡ ಅಂತಾರೆ ಅನ್ನೋದಕ್ಕೆ 2.5 ಅಗಲ ಅಷ್ಟೇ ತೊಗೊಂಡಿನಿ. ಬ್ಯಾಕ್ ಸೈಡು ಹುಕ್ಸು, ಕಸಿ ಇಡೋದು, ಹುಕ್ಸ್ ಮಾಡೋದು, ಫ್ರಂಟು ಟಕ್ಸ್ ಹಾಕೋದು. ಸ್ಟ್ರೈಟ್ ಬಟ್ಟೆ ಅಂದರೆ ಸೀರೆ ಬಟ್ಟೆ ಸ್ವಲ್ಪ ಜಾಸ್ತಿ ಬಂದಿದೆಯಲ್ಲ, ಆಮೇಲೆ ಜರ್ದಾಡತ್ತ ಎಕ್ಸ್ಟ್ರಾ ಇದ್ದಿದ್ದು ಚೂರು ಕ್ರಾಸ್ ಮೇಲಿದೆ, ಹೆಚ್ಚು ಕಡಿಮೆ ಈಕ್ವಲ್ಲಾಗಿ ಇಟ್ಕೊತೀನಿ. ಇದು ಟಕ್ಸ್ ಹಾಕೋದಕ್ಕೆ ಇದು ಫ್ರಿಡ್ಜ್ ಕಟ್ಟಿಂದ ಮಾಡ್ಕೋಬೋದು. ಬಗಲು ಕಾಟನ್ ಎಲ್ಲ ಸೀಸರ್ಗೆ ಬಂದು ಅಗಲ ಆಗುತ್ತೆ.
ಬೆನ್ ಪಟ್ಟಿ ಕಾಜಾ ಪಟ್ಟಿ ಇದಕ್ಕೆ ತೆಗೆದಿಟ್ಕೋಬೋದು. ಬಟ್ಟೆ ಗುಬ್ಬಿ ಮಾಡಿದ್ರೆ ಆಯ್ತು ಫ್ರೆಂಡ್. ಬೋಟ್ ನೆಕ್ ಬ್ಲೌಸಂದು ಬೌಡಿ ಮೆಜರ್ಮೆಂಟು. ಇನ್ನು ಸ್ಲೀವ್ ಕಟ್ಟಿಂಗು ಸಾದಾ ತಳು ಉದ್ದ ಸ್ಲೀವು ಅವ್ರದ್ದು ರೆಡಿ ಬಂದ 9 ಇದೆ. ಉದ್ದ 9.5 ತೊಗೋಬೋದು. ಒಂಬತ್ತುವರೆ ಲೆಂತ್. ಭಾಳ ಬಡಕ ಇದ್ದಾರೆ, ಹಾಗಾಗಿ ಬಟ್ಟೆ ಉಪ್ಪಬಹುದು ಅನ್ನೋ ಇದನ್ನು ಮಾಡೋಕೆ ಥರ ನೋಡೋಣ. ನೀಟಾಗಿ ಹೊಲಿಬೇಕಂತಂದು ಇಸ್ಕೊಂಡಿನಿ. ಒಂದು ಬ್ಲೌಸು ಬರೆಯೋಕೆ ಅಂದ್ರೆ ಹೆಂಗೆ ಹೊಲಿತಾರೋ ಏನೋ ಡೌಟ್ಲೆ ಕೊಡ್ತಾರಲ್ಲ, ಹಾಗಾಗಿ ಏನಂತಾರೋ ಏನೋ ಭಯ ಆಗ್ತಿತ್ತು ಫಸ್ಟ್ ಇಸ್ಕೊಳ್ಳಿಕ್ಕೆ. ಬಟ್ ಇವಾಗ ಕರೆಕ್ಟ್ ಆಗ್ತಾಯಿದೆ ಅಂತಂದು ಬಂದು ಕೊಡ್ತಾ ಇದ್ದಾರಲ್ಲ, ಹಾಗಾಗಿ ನಾನು ಇದನ್ನು ಮಾಡ್ತಾಯಿಲ್ಲ. ನೀಟಾಗಿದ್ದಾವೆ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಹೋಗ್ಯಾರು ಮತ್ತು ಕೊಟ್ಟಿದ್ದಾರೆ. ಒಬ್ಬೊಬ್ಬರು ಲೈನಿಂಗು ಕೊಟ್ಟು ಹೊಲಿಸ್ಕೊಂಡು ಹೋಗ್ಯಾರು, ಒಬ್ಬೊಬ್ಬರು ಸಾದಾ ಕೊಟ್ಟು ಹೋಗ್ತಿದ್ರಲ್ಲ ಲೈನಿಂಗ ಕೊಡತ್ತಾರೆ. ಇವಾಗ ನೀಟಾಗಿ ಇರ್ತಾವೆ. ಏನು ಮಿಸ್ಟೇಕ್ ಅನ್ನೋದು ಕೇಳಿಕೊಂಡು ಹೇಳಿ ಹೋಗ್ತಾರಲ್ಲ, ಅದನ್ನು ನೋಡಿ ಮತ್ತೆ ಮಾಡ್ತೀನಲ್ಲ ಫ್ರೆಂಡು. ವಾಪಸ್ಸು ಚೆನ್ನಾಗಾಗಿದೆ ಅಂತ ಬಂದಾರು. ಒಂದಿಬ್ಬರಂತರೂ ಕಸ್ಟಮರು ಭಾಳ ಇದ್ರ ಮಾಡಿ ಅಂದರೆ ಎಲ್ಲಿ ಕೊಟ್ಟರು ಉಗ್ತಾವಂತಿದ್ರಲ್ಲ ಬಗಲದು, ಅದನ್ನು ನೋಡಿಕೊಂಡು ಇದ್ರ ಮಾಡಿದ್ದೆ ಫ್ರೆಂಡು. ಇಷ್ಟು ಫಸ್ಟ್ಗೆ ನಂಗೆ ಏನಂತಾರ ಅನ್ನೋದು ಇದಿರುತ್ತಿತ್ತು, ಪರವಾಗಿಲ್ಲ ಚೆನ್ನಾಗಾಗಿದೆ ಹೇಳಿ ಹೊಲಿಸ್ಕೊಂಡು ಹೊಂಟಾರ. ಖುಷಿ ಆಗ್ತಾಯಿದೆ. ಬಟ್ ಇದೇ ಥರ ಕಂಟಿನ್ಯೂ ಇದ್ರೆ ನನಗೂ ಸ್ವಲ್ಪ ಕೈ ಹಿಡಿಯತ್ತನೋ ಖುಷಿ ಆಗುತ್ತೆ. ಓಕೆ, ಮನೆಯಲ್ಲೇ ಇದ್ದೆ ಏನು ಮಾಡಲಿ ಅಂದ್ಕೊಂಡು ಮೈಂಡ್ನಾಗ ಇದನ್ನು ಮಾಡ್ಕೊಳ್ತಿದ್ದೆ. ಬಟ್ ಇದೇ ಥರ ಹೊಲಿತಾ ಹೋದ್ರೆ ಇಂಪ್ರೂವ್ಮೆಂಟ್ ಆಗತ್ತಲ್ಲ ಅಂತಂದು ಚಾಲೂ ಮಾಡೀನಿ ಫ್ರೆಂಡ್. ಇನ್ನೊಂದು ವಿಷಯ, ನಿಮ್ಗೆ ವಿಡಿಯೋ ನೋಡ್ತಿರಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಲೈಕ್ ಮಾಡೋದು, ಕಾಮೆಂಟ್ ಕೊಡೋದು, ಚೆನ್ನಾಗಾಗಿದೆ ಹೆಂಗೆ ಏನು ಅನ್ನೋದ್ರ ಮೇಲೆ ಇದನ್ನು ಮಾಡ್ತೀವಿ. ಅದ್ರೊಳಗೆ ಏನು ಅನ್ನೋದು ಮತ್ತೊಂದು ವಿಡಿಯೋದಾಗ ನಿಮ್ಗೆ ಕಳಿಸ್ಬೋದು ಈ ಥರ ಅನ್ನೋದು. ನನಗೂ ಸ್ವಲ್ಪ ಅಂದರೆ ನೋಡ್ತಾ ಇದ್ದರೆ ಒಬ್ಬೊಬ್ಬರು ಲೈಕ್ ಮಾಡಿರಿ, ಏನು ಅನ್ನೋದು ಅರ್ಥ ಆಗುತ್ತಾ. ಕಾಮೆಂಟ್ ಮಾಡಿದರು ಏನು ಒಂದು ಮಿಸ್ಟೇಕ್ ಆದರೂ ತಪ್ಪು ತಿಳ್ಕೊಬೋದಲ್ಲ ನಾನು, ಹಾಗಾಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಇದು ಸ್ಲೀವು ಮೇನ್ ಫ್ಯಾಬ್ರಿಕ್ಕು, ಇದ್ರೊಳಗೆ ಡೋರಿ ತೊಗೋತೀನಿ. ಈ ಸಾಡಿದು ಪೈಪಿಂಗ್ ಕೊಡಬೇಕಂತ ಫ್ರಂಟು ಬ್ಯಾಕ್ ಬೋಟ್ ನೆಕ್ಕಿಗೆ ಪೈಪಿಂಗ್ ಕೊಟ್ಟು ಸ್ಟೋನಿಂದ ಲೇಸ್ ಹಚ್ಚಬೇಕು. ಇದು ಎಕ್ಸ್ಟ್ರಾ ಬಟ್ಟೆ ಈಗ ಕಡಿಮೆ ಇದ್ದರೆ ತೊಗೋಬೋದು. ಆಮೇಲೆ ಇದು ಪೈಪಿಂಗ್ ಬೇಕೇ ಬೇಕು, ಅದಕ್ಕೆ ಇದ್ರೊಳಗೆ ಇಟ್ಕೊಂಡು. ಓಕೆ, ಬಾಯ್ ಫ್ರೆಂಡ್. ಸ್ಟಿಚಿಂಗದ ವಿಡಿಯೋನ ಹಾಕ್ತೀನಿ, ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್.